ಕೊಡಗಿನ ವಿವಿಧ ಭಾಗಗಳಲ್ಲಿ ಆನೆಗಳ ಹಾವಳಿ ಮಿತಿಮೀರಿದ್ದು ರೈತಾಪಿ ವರ್ಗದವರು ಸಂಕಷ್ಟದಲ್ಲಿದ್ದಾರೆಂದು ಕರ್ನಾಟಕ ಕಾಫಿ ರೈತರ ಸಂಘದ ಸಂಚಾಲಕ ಬೈತಾಡಿ ಗ್ರಾಮದ ಕೆಎಚ್ ಹನೀಫ್ ಹೇಳಿದ್ದಾರೆ. ಸಂಘದ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಹನೀಫ್ ಅವರು, ಜಿಲ್ಲೆಯಲ್ಲಿರುವ ಅರಣ್ಯ ವ್ಯಾಪ್ತಿಯ ಅಂಚಿನಲ್ಲಿರುವ ಗ್ರಾಮಗಳ ರೈತರ ಬದುಕು ವನ್ಯ ಪ್ರಾಣಿಗಳೊಂದಿಗೆ ಹೋರಾಡುವುದರಲ್ಲಿಯೇ ಕಾಲ ಕಳೆದು ಹೋಗ್ತಾ ಇದ್ದು, ಕಷ್ಟಪಟ್ಟು ಬೆಳೆ ಬೆಳೆದರೂ ಅದು ಕೊಯ್ಲು ತನಕ ಉಳಿಯುತ್ತೆ ಎಂಬ ನಂಬಿಕೆ ರೈತರಿಗೆ ಇಲ್ಲದಾಗಿದೆ. ಅರಣ್ಯದಿಂದ ಕಾಡಾನೆಗಳು ನುಸುಳಿಕೊಂಡು ನಾಡಿನತ್ತ ಬರ್ತಾ ಇವೆ. ಕೆಲವು ರೈತರು ತಾವು ಬೆಳೆದ ಬೆಳೆಯನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಜಮೀನಿನ ಸುತ್ತ ಬೇಲಿ ನಿರ್ಮಿಸಿದ್ದರೂ ಕಾಡಾನೆಗಳು ಅದನ್ನ ತುಳಿದು ಬರ್ತಾ ಇವೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿದ ಬೆಳೆ ನಾಶವಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ. ಅಲ್ಲದೆ ಅರಣ್ಯ ಇಲಾಖೆ ಕಾಡಾನೆಗಳು ನಾಶ ಮಾಡುವ ಬೆಳೆಗಳಿಗೆ ಅಲ್ಪ ಪರಿಹಾರ ನೀಡುವ ಬದಲು ಕಾಡಾನೆಗಳು ಅರಣ್ಯದಿಂದ ದಾಟಿ ನಾಡಿಗೆ ಬರದಂತೆ ನೋಡಿಕೊಳ್ಳುವ ಕೆಲಸ ಮಾಡಬೇಕಿದೆ. ಆದರೆ ಅವರು ನಾಟಕ ಮಾಡಿಕೊಂಡು ಮಾಧ್ಯಮಕ್ಕೆ ಪೋಸ್ ಕೊಟ್ಟು ಕಾಲಹರಣ ಮಾಡ್ತಾ ಇದ್ದಾರೆಂದು ಆರೋಪಿಸಿದರು. ಅರಣ್ಯ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಪರ್ಮಿಷನ್ ಕೊಟ್ಟಿದೆ ಅಂತ ಒಂದು ಒಂಟಿ ಸಳಗ ನಾವು ಹೇಳ್ತಾ ಇದ್ದೀವಿ, ಅದನ್ನೇ ಹಿಡೀರಿ, ಅದರಿಂದ ನಮಗೆ ತುಂಬಾ ಉಪದ್ರ ಇರೋದು ಅಂತ. ಇವರು ಅದನ್ನೇ ಹಿಡಿಯದೆ ಯಾವುದೋ ಒಂದು ಸಣ್ಣ ಆನೆಯನ್ನು ಹಿಡಿದು ಇದನ್ನು ದೊಡ್ಡ ಚಿತ್ರವಾಗಿ ಇವರು ತೋರಿಸ್ಬಿಟ್ಟು ಆನೆಯನ್ನು ಹಿಡಿದಿದ್ದೀವಿ, ಆನೆಯನ್ನು ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಊರಿನ ಜನರಿಗೆಲ್ಲ ಇದು ಮಾಡಿದ್ರು. ಮಾರನೇ ದಿವಸ ಬೆಳಿಗ್ಗೆ ಅದೇ ಆನೆ, ಅದೇ ಒಂಟಿ ಸಲಗ, ಅದೇ ದೊಡ್ಡ ಆನೆ ನಮ್ಮ ಊರಿನಲ್ಲಿ ಧ್ವಂಸ ಮಾಡ್ತಾರೆ. ಇವ್ರ ಹತ್ರ ಫೋನ್ ಮಾಡಿ ಕೇಳಿದ್ರೆ ಇವರು ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ. ಅದೇ ಹಿಡಿದಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರ ಹತ್ರ ನಾವು ಈ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಏನು ಮಾತಾಡಬೇಕು ಹೇಳಿ? ನೀವು ತಯಾರಾಗಬೇಡಿ. ಸರ್ಕಾರ ದಯವಿಟ್ಟು ರೈತರ ಇದನ್ನು ಕೂಗನ್ನು ನೀವು ಕೇಳಿ ಇದಕ್ಕೆ ತಕ್ಕದಾದಂತಹ ಒಂದು ಪರಿಹಾರವನ್ನು ಇದಕ್ಕೆ ಇವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿ ನಮಗೆ ತಕ್ಕದಾದಂಥ ಪರಿಹಾರವನ್ನು ಕೊಡಬೇಕು. ಕಾರಣ ಇವರು ನಾವು ಆನೆ ಪರಿಹಾರಕ್ಕಾಗಿ ನಾವು ಹೋಗ್ಬಿಟ್ಟು ಈಗ ನಷ್ಟ ಅಂತ ಹೇಳ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಬಂದರೆ ಈ ಪರಿಹಾರ ಕೊಡೋದು 6 ತಿಂಗಳು 7 ತಿಂಗಳು ಆದಮೇಲೆ ನಮಗೆ ಪರಿಹಾರ ಬರುತ್ತೆ. ಏನು ಈ 5,000 ರೂಪಾಯಿ 6,000 ರೂಪಾಯಿ ಈ ಲಕ್ಷಗಟ್ಟಲೆ ಖರ್ಚು ಮಾಡಿಬಿಟ್ಟು ನಮ್ಮ ಈ ಲಕ್ಷಗಟ್ಟಲೆ ಖರ್ಚು ಮಾಡಿದ ತೋಟವನ್ನು ನಷ್ಟ ಮಾಡಿದ ಪರಿಹಾರ ಸಿಕ್ಕುವುದು ನಮಗೆ ಒಂದು ಕೊಟ್ಟುಬಿಟ್ಟು 1 ವರ್ಷ ಆದ್ಮೇಲೆ, ಒಂದು 6 ತಿಂಗಳು ಆದ್ಮೇಲೆ, 7 ತಿಂಗಳು ಆದ್ಮೇಲೆ ಇವರು ಸರ್ಕಾರ ನಮಗೆ ಪರಿಹಾರ ಕೊಡ್ತಾರೆ. ಎಷ್ಟು ಪರಿಹಾರ ಕೊಡ್ತಾರೆ? ಬರೀ 1,000 ರೂಪಾಯಿಂದ ಹಿಡಿದು 5,000 ನಮಗೆ ನಷ್ಟ ಆಗಿರ್ತದೆ. ಒಂದು ಹ್ಯಾಂಡಿಕ್ರಾಫ್ಟ್ ಹುಡ್ಕೊಂಡು ಒಂದು ತೋಟ, ಅವನಿಗೆ ಇರೋದು 1/2 ಎಕರೆ. ಆ ತೋಟದಲ್ಲಿ ಇಡೀ ತೋಟವನ್ನು ಧ್ವಂಸ ಮಾಡಿಬಿಟ್ಟು 25ರಿಂದ 30 ಅಡಿಕೆ ಮರ, 22 ವರ್ಷದ ಅಡಿಕೆ ಮರವನ್ನು ಧ್ವಂಸ ಮಾಡಿಬಿಟ್ಟು ಆ ಹುಡುಗನಿಗೆ ಏನು ಪರಿಹಾರ ಇವರು ಕೊಡ್ಬೋದು? ಆ ಪರಿಹಾರ ಕೊಡೋಕ್ಕೆ 1000 ಸಲ ನಾವು ನಡೆದು ನಮ್ಮ ಚಪ್ಪಲಿ ಅರ್ಧ ಇದಾಗ್ಬಿಡ್ಬೇಕು. ಆ ಥರ ಮಾಡ್ತಾ ಇದ್ದಾರೆ ಇವರು. ರೈತರ ಕೂಗನ್ನು ಕೇಳೋ ಯಾವ ಸರ್ಕಾರವೂ ಇಲ್ವಾ ಅಂತ ನಮಗೆ ಒಂದು ಡೌಟ್ ಆಗಿದೆ. ಮುಂದಿನ ದಿನದಲ್ಲಿ ಸರ್ಕಾರವು ಎಚ್ಚೆತ್ತು ಇದಕ್ಕೆ ಸರಿಯಾದ ಪರಿಹಾರವನ್ನು ನಮಗೆ ಕೊಡದಿದ್ದರೆ ಮುಂದೆ ಇದಕ್ಕಿಂತ ದೊಡ್ಡದಾಗಿ ಚಳವಳಿ ನಾವು ಮಾಡಲು ಸಿದ್ಧ ಇದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವರು ಬಂದ್ಬಿಟ್ಟು ನಮ್ಮ ಪರಿಹಾರ, ನಮ್ಮ ಕಷ್ಟಗಳನ್ನು ನೋಡ್ತಾ ಇಲ್ಲ. ಏನಂದ್ರೆ ಗದ್ದೆಗಳು ನಡುವುದೇ ಬಿಟ್ಟು, ಗದ್ದೆಗಳಲ್ಲೂ ಕೆಲಸನೇ ಇಲ್ಲ, ಗದ್ದೆ ನಮಗೆ ನಡುವುದೇ ಇಲ್ಲ. ಯಾಕೆಂದ್ರೆ ನಮ್ಮ ಊರಿನಲ್ಲಿ ಗದ್ದೆ ಎನ್ನುವುದು ಒಂದು ಭತ್ತದ ಒಂದು ಗದ್ದೆನೇ ನಡೆದು ಬಿಟ್ಬಿಟ್ಟಿದ್ದೀವಿ. ಯಾಕೆಂದ್ರೆ ನಮ್ಗೆ ಏನು ಪ್ರಯೋಜನ ಇಲ್ಲ. ಸಾಲ ಮಾಡಿಬಿಟ್ಟು ಸೊಸೈಟಿಯಿಂದ ಸಾಲ ತಗೊಳ್ತೀವಿ, ಬ್ಯಾಂಕಿಂದ ಸಾಲ ತಗೊಳ್ತೀವಿ. ಈ ಸಾಲವನ್ನು ಮಾಡಿಬಿಟ್ಟು ನಾವು ರೈತರು ಕಷ್ಟಪಟ್ಟುಬಿಟ್ಟು ಮಕ್ಕಳನ್ನು ಓದಿಸುವುದ ಈ ಬೆಲೆ ಏರಿಕೆಯನ್ನು ಆಕಾಶಕ್ಕೆ ಏರ್ತಾ ಉಂಟು. ಈ ಬೆಲೆ ಏರಿಕೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಮಕ್ಕಳಿಗೆ ಏನಾದರೂ ಒಂದು ಕೊಡಿಸೋಣ ಅದಕ್ಕಿಂತ ದೊಡ್ಡ ತೊಂದರೆ. ಅದರ ಮಧ್ಯದಲ್ಲಿ ನಾವು ಏನಾದರೂ ಬೆಳೆದ್ಬಿಟ್ಟು ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಇದ್ದರೆ ಈ ಆನೆಗಳ ನಷ್ಟ, ಹುಲಿ ನಷ್ಟ ಇದೆಲ್ಲ ನಮಗೆ ಕಾಣ್ತಾ ಉಂಟು. ಸರ್ಕಾರದ ಸೊತ್ತು, ಅರಣ್ಯ ಸರ್ಕಾರದ ಸೊತ್ತು. ಆಗ ಸರ್ಕಾರ ಈ ಸೊತ್ತನ್ನು, ಅದರಲ್ಲಿರುವ ಆನೆಗಳನ್ನಾಗಲಿ ಪ್ರಾಣಿಗಳನ್ನಾಗಲಿ ಇವರು ರಕ್ಷಿಸೋದು ಸರ್ಕಾರದ ಕೆಲಸ. ಅದು ಇಲ್ಲದೋದ್ರೆ ಇವರು ಹೇಳಿ ನಮಗೆ ಕುಲಂಕುಷಿತವಾಗಿ ಹೇಳ್ಕೊಡ್ಲಿ, ನೀವು ರೈತರೇ ನೀವು ರಕ್ಷಿಸಿಕೊಳ್ಳಿ ಅಂತ. ನಾವು ನಾಗರಿಕ ಸಮಿತಿ ಸಂಚಾಲಕ ಡಾಕ್ಟರ್ IR ದುರ್ಗಾ ಪ್ರಸಾದ್ ಮಾತನಾಡಿ, ಆನೆಗಳ ಉಪಟಳದಿಂದ ನಿತ್ಯ ಈ ರೀತಿ ದುರ್ಘಟನೆಗಳಾಗ್ತಾ ಇದ್ದು ಬೇಸತ್ತ ರೈತರು 100 ಎಕರೆ ಗದ್ದೆಗಳನ್ನು ಪಾಳು ಬಿಟ್ಟಿದ್ದಾರೆ. ನಿತ್ಯೋಪಯೋಗಿ ಸರಕುಗಳ ನಿರಂತರ ಬೆಲೆ ಏರಿಕೆಯೊಂದಿಗೆ ವಿದ್ಯಾಭ್ಯಾಸ ರಂಗದಲ್ಲಿ, ವೈದ್ಯಕೀಯ ರಂಗದಲ್ಲಿ ಕಾರ್ಪೊರೇಟ್ ಹಿಡಿತಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟು ಈ ರಂಗವು ಬಹಳ ದುಬಾರಿಯಾಗಿದೆ ಎಂದರು. ಆನೆಗಳ ಬಗ್ಗೆ ರೈತರು ಈಗ ನಿಮ್ಮ ಮುಂದೆ ವಿವರಿಸಿದ್ದಾರೆ, ಈಗ ಇಲ್ಲಿಯೂ ವಿವರಿಸ್ತಾ ಬಂದಿದ್ದಾರೆ. ಸರ್ಕಾರ ಅರಣ್ಯ ಇರುವಂತಹದ್ದು ಸರ್ಕಾರದ ಕೈಯಲ್ಲಿ. ಆಗ ಸರ್ಕಾರ ತನ್ನ ಒಡೆತನದಲ್ಲಿರುವ ಏನೋ ಒಂದು ಸರ್ಕಾರ ಇದರಿಂದ ಇತರರಿಗೆ ತೊಂದರೆ ಆಗದಾಗ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯ.
ಆಗ ಸರ್ಕಾರದ ಒಡೆತನದಲ್ಲಿರುವ ಅರಣ್ಯದಿಂದ ಆನೆ ಅಥವಾ ಬೇರೆ ಪ್ರಾಣಿಗಳು ರೈತರಿಗೆ ಹೋಗಿ ತೊಂದರೆ ಕೊಟ್ಟರೆ ತೊಂದರೆ ಕೊಡದ ಹಾಗೆ ಎಚ್ಚರ ತನ್ನ ಒಡೆತನದಲ್ಲಿರುವ ಕಾಡಿನಿಂದ ಪ್ರಾಣಿಗಳು ರಕ್ಷಣೆ ಬೇರೆಯವರಿಗೆ ತೊಂದರೆ ಕೊಡದಾಗ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಸರ್ಕಾರಕ್ಕೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸರ್ಕಾರದವರು ರೈತರಿಗೆ ಹೇಳಬೇಕು, ನಮಗೆ ನಮ್ಮ ಅರಣ್ಯದಿಂದ ನಿಮಗೆ ತೊಂದರೆ ಆಗದಾಗ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಜಾಗಗಳನ್ನು ರಕ್ಷಿಸಿಕೊಳ್ಳುವ ಕೆಲಸ ನೀವು ಮಾಡಿಕೊಳ್ಳಿ. ಆಗ ರೈತರು ಹಾಗೆ ಬರುವ ವನ್ಯಮೃಗಗಳಿಂದ ತಮ್ಮ ತೋಟಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅದು ಅವ್ರಿಗೆ ಗೊತ್ತುಂಟು, ಅವ್ರು ಮಾಡ್ತಾರೆ. ಆದರೆ ಹೊಡಿಬಾರ್ದು. ನಾವು ನಿಮಗೆ ರಕ್ಷಣೆ, ನಮ್ಮ ಸೊತ್ತಿನಿಂದ ನಿಮಗೆ ತೊಂದರೆ ಬರುವುದನ್ನು ತಡೀಲಿಕ್ಕೆ ನಾವು ಸಿದ್ಧರಿಲ್ಲ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲಿಕ್ಕೆ ಅದಕ್ಕೂ ನಾವು ತಯಾರಿಲ್ಲ. ಇದು ಯಾವ ನ್ಯಾಯ? ಸರ್ಕಾರ ಒಂದು ಸೂಕ್ತ ಎಚ್ಚರ ಮಾಡದಿದ್ದರೆ ಈ ರೈತರು ತಮ್ಮ ಆಸ್ತಿ, ತಮ್ಮ ಉತ್ಪನ್ನಗಳ, ತಮ್ಮ ದುಡಿಮೆಯ ಫಲವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಅವರು ತಮ್ಮದೇ ದಾರಿಯನ್ನು ಹುಡುಕ್ತಾರೆ. ಎಚ್ಚರ ಮಾಡಿಕೊಳ್ಬೇಕು ಸರ್ಕಾರ. ಅವರ ಒಂದು ತಾಳ್ಮೆಯನ್ನು ಒಂದು ದೌರ್ಬಲ್ಯ ಅಂತ ಹೇಳಿ ಸರ್ಕಾರ ಯೋಚಿಸಿ ರೈತರ ಜೀವನದೊಂದಿಗೆ ಆಡುವುದನ್ನು ಸರ್ಕಾರ ನಿಲ್ಲಿಸಬೇಕು ಅಂತ ಹೇಳೋ ಒಂದು ಎಚ್ಚರವನ್ನು ನಮ್ಮ ಸಂಘಟನೆ ಸರ್ಕಾರ ಕೊಡ್ತದೆ. ಜಾಮಿಯಾಲದ ಕೆಎ ಹಂಸ, ಕರ್ನಾಟಕ ಕಾಫಿ ರೈತ ಸಂಘದ ಸಹ ಸಂಚಾಲಕ ಟಿಟಿ ಉದಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.